ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಬಾಯ್ ಫ್ರೆಂಡ್ ಜೊತೆ ಇರೋದಕ್ಕೆ ಅಡ್ಡಿಯಾಗ್ತಾಳೆ ಅಂತ 5 ವರ್ಷದ ಮಗಳನ್ನೇ ಕೊಂದಿದ್ದ ಪಾಪಿ ಪ್ರಿಯಾಂಕಾಳನ್ನ ಕೊನೆಗೂ ಕಾಡುಗೋಡಿ ಪೊಲೀಸರು ಬಂಧಿಸಿದ್ದಾರೆ. ಬೆಂಗಳೂರಿನಲ್ಲೇ ಅಡಗಿ ಕೂತಿದ್ದ ಪ್ರಿಯಾಂಕಾ ಕೈಗೆ ಪೊಲೀಸರು ಕೋಳ ತೊಡಿಸಿದ್ದಾರೆ. ಪ್ರಿಯಾಂಕಾ ಬಂಧನದ ಬಗ್ಗೆ ಎಸಿಪಿ ರೀನಾ ಸುವರ್ಣ ಗ್ಯಾರಂಟಿ ನ್ಯೂಸ್ಗೆ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಬಾಯ್ ಫ್ರೆಂಡ್ ಮೋಹನ್ ಜೊತೆ ಸೇರಿ ಮಗಳ ಹತ್ಯೆ ಮಾಡಿದ್ದ ಪ್ರಿಯಾಂಕಾ ಕಣ್ಣೆದುರೇ ಮಗಳ ಶವ ಇದ್ರೂ ಕೂಡ ಬರ್ತ್ಡೇ ಪಾರ್ಟಿ ಮಾಡಿಕೊಂಡಿದ್ಲು. ಮಗಳನ್ನ ಕೊಂದು 12 ಗಂಟೆ ಬಳಿಕ ಆಸ್ಪತ್ರೆಗೆ ಕರೆದೊಯ್ದು ನಾಟಕ ಆಡಿದ್ರು. ಮಗಳನ್ನ ಕಳೆದುಕೊಂಡು ತಂದೆ ಪ್ರವೀಣ್ ಕಣ್ಣೀರಿಟ್ಟಿದ್ರು. ಮೋಹನ್ ಬಂಧನದ ಬಳಿಕ ಎಸ್ಕೇಪ್ ಆಗಿದ್ದ ಪ್ರಿಯಾಂಕಾಳನ್ನ ಕೊನೆಗೂ ಪೊಲೀಸರು ಹೆಡೆಮುರಿ ಕಟ್ಟಿದ್ದಾರೆ. ಮಗಳನ್ನ ಕೊಂದಿದ್ದ ಪಾಪಿ ಈಗ ಕೊನೆಗೂ ಅರೆಸ್ಟ್ ಆಗಿದ್ದಾಳೆ. ಮಾಜಿ ಸಿಎಂ ಸಿದ್ದರಾಮಯ್ಯ ಬೆನ್ನಿಗೆ ಜಮೀರ್ ಅಹಮದ್ ಖಾನ್ ಚೂರಿ ಹಾಕಿದ್ರಾ ಎಂಬ ಪ್ರಶ್ನೆ ಎದ್ದಿದೆ. ಸಿದ್ದರಾಮಯ್ಯ ವಿರುದ್ಧ ಹೈಕಮಾಂಡ್ಗೆ ಜಮೀರ್ ದೂರು ಕೊಟ್ಟಿದ್ರಾ ಎಂಬ ಚರ್ಚೆ ಕಾಂಗ್ರೆಸ್ ವಲಯದಲ್ಲಿ ಜೋರಾಗಿದೆ. ಜಮೀರ್ ಖಾನ್ಗೆ ಸಚಿವ ಸ್ಥಾನ ಕೊಡುವಂತೆ ಬೆಂಬಲಿಗರು ಕಾವೇರಿ ನಿವಾಸದಲ್ಲಿ ಸಿದ್ದರಾಮಯ್ಯ ಅವರ ಬಳಿ ಒತ್ತಾಯಿಸಿದ್ರು. ಈ ವೇಳೆ ಜಮೀರ್ ವಿರುದ್ಧ ಸಿದ್ದರಾಮಯ್ಯ ಬಹಿರಂಗವಾಗಿ ಅಸಮಾಧಾನ ಹೊರಹಾಕಿದ್ದಾರೆ. ಜಮೀರ್ ನನ್ನ ವಿರುದ್ಧ ಕೆಲಸ ಮಾಡಿದ್ದಾರೆ, ನನ್ನ ಆಪ್ತ ಅಂತ ನನ್ನ ವಿರುದ್ಧ ಕೆಲಸ ಮಾಡಬಹುದಾ ಅಂತ ಬೆಂಬಲಿಗರಿಗೆ ಸಿದ್ದರಾಮಯ್ಯ ನೇರವಾಗಿ ಪ್ರಶ್ನಿಸಿದ್ರು. ದಾವಣಗೆರೆ ದಂಗಲ್ನಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ವಿರುದ್ಧ ಜಮೀರ್ ಕೆಲಸ ಮಾಡಿದ್ದಾರೆ ಎಂಬ ಆರೋಪ ಇದೆ. ಜಮೀರ್ ಆಡಿಯೋ ಮತ್ತು ರಿಜ್ವಾನ್ ರಿಪೋರ್ಟ್ ಬೆನ್ನಲ್ಲೇ ಸಿದ್ದು ಗರಂ ಆಗಿದ್ದಾರೆ. ಜಮೀರ್ ನಡೆಯಿಂದ ಸಿದ್ದರಾಮಯ್ಯ ಮೇಲೆ ಹೈಕಮಾಂಡ್ ಕೂಡ ಅಸಮಾಧಾನಗೊಂಡಿದೆ ಎನ್ನಲಾಗಿದೆ. ನನ್ನ ಇನ್ಸ್ಪಿರೇಷನ್ ನಾನು ಒಂದ್ಸತಿ ಫೋಟೋ ತಗೊಳ್ಲೇಬೇಕಣ್ಣ, ತೆಗಿಯಕ್ಕಾಗಲ್ಲ. ನನಗೆ ಇನ್ಸ್ಪಿರೇಷನ್ ನಿಮಗೆ ನೀವು ಅವರ ಪರಮಾಪ್ತ ಇಲ್ಲ, ಅದು ಮಾಡಂಗಿಲ್ಲ. ತಿದ್ದಿ ಹೇಳಿ. ಹಾವೇರಿ ಜಿಲ್ಲೆ ಶಿಗ್ಗಾಂವ್ ತಾಲೂಕಿನ ಶಿವಪುರ ಗ್ರಾಮದಲ್ಲಿ ರೈತರು ಮತ್ತು ಅರಣ್ಯ ಇಲಾಖೆ ಸಿಬ್ಬಂದಿ ನಡುವೆ ಮಾರಾಮಾರಿಗೆ ನಡೆದೋಗಿದೆ. ಅರಣ್ಯ ಜಾಗದಲ್ಲಿ ಗಿಡ ಕಡಿತಿದ್ದಾರೆ ಎಂಬ ಆರೋಪದ ಮೇಲೆ ದುಂಡಸಿ ವಲಯದ ಅರಣ್ಯಾಧಿಕಾರಿಗಳು ರೈತನ ಹೊಲಕ್ಕೆ ಬಂದಿದ್ರು. ಯಾವ ಗಿಡವನ್ನೂ ಕಡ್ದಿಲ್ಲ, ಬೇಲಿ ಮಾತ್ರ ಹಾಕೊಳ್ತಾ ಇದ್ದೇವೆ ಅಂತ ರೈತರು ಸ್ಪಷ್ಟನೆ ಕೊಟ್ಟಿದ್ದಾರೆ. ಜಮೀನು ಒತ್ತುವರಿ ಕೇಸ್ ಇನ್ನೂ ಕೂಡ ಇತ್ಯರ್ಥವಾಗಿಲ್ಲ, ತೊಂದರೆ ಕೊಡಬೇಡಿ ಅಂತ ರೈತ ಕುಟುಂಬಗಳು ಅಂಗಲಾಚಿವೆ. ಈ ವೇಳೆ ರೈತ ಈರಪ್ಪ ಲಮಾಣಿ ಹಾಗೂ ಅರಣ್ಯ ಸಿಬ್ಬಂದಿ ನಡುವೆ ಮಾತಿಗೆ ಮಾತು ಬೆಳೆದು ವಾಗ್ವಾದ ವಿಕೋಪಕ್ಕೆ ತಿರುಗಿತ್ತು. ಸಿಬ್ಬಂದಿ ಈರಪ್ಪನನ್ನ ಎಳೆದೊಯ್ಯೋದಕ್ಕೆ ಯತ್ನಿಸಿದಾಗ ಪತ್ನಿ ಮತ್ತು ಗ್ರಾಮಸ್ಥರು ತಡೆದು ನಿಲ್ಲಿಸಿದ್ದಾರೆ. ಮಹಿಳೆಯರು ಜೀಪಿಗೆ ಅಡ್ಡವಾಗಿ ನಿಂತು ಆಕ್ರೋಶ ವ್ಯಕ್ತಪಡಿಸಿದ್ದು, ಮಹಿಳೆಯರು ಹಾಗೂ ಅರಣ್ಯ ಸಿಬ್ಬಂದಿ ಮಧ್ಯೆ ಕೈ ಮಿಲಾಯಿಸುವ ಹಂತಕ್ಕೆ ತಲುಪಿದೆ. ಘಟನೆ ಸಂಬಂಧ ಬಂಕಾಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಚಲೋ ಅಲ್ಲದ ಏನ ಅತಿ ಓವರ್ ಆಗ್ಬಾರ್ದ. ಓವರ್ ಆದ್ರೆ ಇಲ್ಲಿ ನೋಡಿ ಮತ್ತೆ ಎಲ್ಲ ಇಟ್ಬಿಟ್ಟೇವೆ. ಉಳ್ಮೆ ಮಾಡ್ಕೊಂಡು ನಮ್ಮ ತಂದೆ ತಾಯಿಯವರು ಉಳ್ಮೆ ಮಾಡ್ಕೊಂಡು ಬಂದಿರೋ ಜಾಗ ಇದು. ಸುಮಾರು ಒಂದು 4 ವರ್ಷದಿಂದ ನಮಗೆ ಭಾಳ ಟಾರ್ಚರ್ ಆಗಿದೆ ಸರ್. 22ರಲ್ಲಿ ಕೇಸ್ ಮಾಡಿದ್ರು, ಆ ಕೇಸಕ್ಕೂ ಅಟೆಂಡ್ ಆಗ್ತಾ ಇದ್ದೀವಿ ಸರ್ ನಾವು. ಮತ್ತು 22ರಾಗೂ ಒಂದ್ಸಲ ಹಿಂಗೆ ಮಾಡಿ 24 ಇನ್ನೂ ಇತ್ತರ್ಥ ಆಗಿಲ್ಲ ಸರ್. ಅದು ಇವರು ಅರ್ಧ ಎಕರೆ ಅಂತೇಳಿ ಒತ್ತುವರಿ ಮಾಡಿ ಅಂತೇಳಿ ಎಲ್ಲ ಮಾಡಿದ್ದಾರೆ ಸರ್. ಅದಕ್ಕೆಲ್ಲ ನಾವು ಅದನ್ನು ಉತ್ತರ ಕೊಡ್ತಾ ಇದ್ದೀವಿ. ಅವ್ರು ಎದಕ್ಕೆ ಬಂದಾರೋ ಗೊತ್ತಿಲ್ಲ ಸರ್ ಕಾರಣ. ನಮ್ಮ ಹೊಲ ಮಳೆ ಬಿತ್ತು, ನಾನು ಬಿತ್ತನೆ ಮಾಡಿದೆ. ಬಿತ್ತನೆ ಮಾಡಿ ಮ್ಯಾಗ ಒಂದು ಇದು ಕಾಳು ಮುಚ್ಚಬೇಕಂತೇಳಿ ನಾನು ಗಳೆ ಹೊಡ್ಕೊಂಡು ಆಳು ಹಚ್ಕೊಂಡು ನನ್ನ ಕೆಲಸ ಮಾಡ್ತಾಯಿದ್ದೆ. ಏಕಾಏಕಿ ಬಂದವರು
ನೀ ಏನು ಗಿಡ ಕಡ್ದು ಇಲ್ಲಿ ಏನು ಮಾಡಿ ಅಂತೇಳಿ ಏಕಾಏಕಿ ಬಂದು ನನ್ನ ಎತ್ತಾಕೊಂಡು ನನಗೆ ಇಲ್ಲಬಾರ್ದು ಚಿತ್ರಹಿಂಸೆ ಕೊಟ್ಟರು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ತಾಲೂಕಿನ ಕುಂದಾಣ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯಲ್ಲಿ ಭೀಕರ ರ್ಯಾಗಿಂಗ್ ಹೈಡ್ರಾಮವೇ ನಡೆದಿದೆ. ಅದು ಬಯಲಾಗಿದೆ. ತಮಗಿಷ್ಟ ಬಂದಂತೆ ಪರ್ಸನಲ್ ಕೆಲಸ ಮಾಡಿಸ್ಕೊಳ್ತಾ ಇದ್ದಂತ 11 ಜನ ವಿದ್ಯಾರ್ಥಿಗಳು ತಮ್ಮದೇ ಕ್ಲಾಸ್ನ 9 ಜನ ಸಹಪಾಠಿಗಳ ಮೇಲೆ ಬೆಲ್ಟ್ನಿಂದ ಮನ ಬಂದಂತೆ ಅಕ್ಷರಶಃ ಗ್ಯಾಂಗ್ ಅಟ್ಯಾಕ್ ಮಾಡಿದ್ದಾರೆ. ಶಾಲೆಯಲ್ಲಿ ಇಷ್ಟೆಲ್ಲ ಅವ್ಯವಸ್ಥೆ ಮತ್ತು ಅಟ್ಟಹಾಸ ನಡೀತಾ ಇದ್ರೂ ಕೂಡ ಪೋಷಕರಿಗೆ ಕಿಂಚಿತ್ತೂ ಇನ್ಫಾರ್ಮೇಶನ್ ಕೊಡದೆ ಇಡೀ ಮ್ಯಾಟರ್ ಅನ್ನ ಸೈಲೆಂಟ್ ಆಗಿ ಹೈಡ್ ಮಾಡೋದಕ್ಕೆ ನೋಡಿದ ವಸತಿ ಶಾಲೆಯ ಅಧಿಕಾರಿಗಳ ವಿರುದ್ಧ ಪೋಷಕರು ಗರಂ ಆಗಿದ್ದಾರೆ. ಸದ್ಯ ರ್ಯಾಗಿಂಗ್ ಕಂಪ್ಲೇಂಟ್ ಬೆನ್ನಲ್ಲೇ ವಿಶ್ವನಾಥಪುರ ಪೊಲೀಸರು ಸ್ಪಾಟ್ಗೆ ಎಂಟ್ರಿ ಕೊಟ್ಟು ಸೀನ್ ಇನ್ಸ್ಪೆಕ್ಟರ್ ನಡೆಸ್ತಾ ಇದ್ದಾರೆ. ಸದ್ಯ ವಸತಿ ಶಾಲೆಯಲ್ಲಿ ರ್ಯಾಗಿಂಗ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆಕ್ರೋಶ ವ್ಯಕ್ತವಾಗಿದೆ. ಪರಿಷತ್ ಎಲೆಕ್ಷನ್ ಕಣದಲ್ಲಿ ಮಳವಳ್ಳಿ ಶಿವಣ್ಣ ನಾಮಪತ್ರ ಸಲ್ಲಿಕೆಯ ಬೆನ್ನಲ್ಲೇ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಶಿವಣ್ಣ ವಿರುದ್ಧ 4 ಕ್ರಿಮಿನಲ್ ಕೇಸ್ಗಳಿದ್ರೂ ಕೂಡ ಅದನ್ನ ಅಫಿಡವಿಟ್ನಲ್ಲಿ ತೋರಿಸದೆ ನಾಟ್ ಅಪ್ಲಿಕೇಬಲ್ ಅಂತ ಇನ್ಫಾರ್ಮೇಶನ್ ಹೈಡ್ ಮಾಡಿದ್ದಾರೆ ಅಂತ ಹಾಲಿ ಎಂಎಲ್ಸಿ ಗೋವಿಂದರಾಜು ಗಂಭೀರ ಆರೋಪ ಮಾಡಿದ್ದಾರೆ. ಈ ಸುಳ್ಳು ಮಾಹಿತಿಯ ಆಧಾರದ ಮೇಲೆ ಶಿವಣ್ಣ ಅವರ ನಾಮಪತ್ರವನ್ನ ತಕ್ಷಣವೇ ರಿಜೆಕ್ಟ್ ಮಾಡಬೇಕು ಅಂತ ಗೋವಿಂದರಾಜು ಅವರು ಚುನಾವಣಾ ಅಧಿಕಾರಿ ವಿಶಾಲಾಕ್ಷಿ ಅವರಿಗೆ ಪ್ರೂಫ್ ಸಮೇತ ಕಂಪ್ಲೇಂಟ್ ಕೊಟ್ಟಿದ್ದು. ಸದ್ಯ ಪರಿಷತ್ ಅಖಾಡದಲ್ಲಿ ಹೈ ವೋಲ್ಟೇಜ್ ಹೈ ಡ್ರಾಮಾ ಶುರುವಾಗಿದೆ. 26 ವರ್ಷಗಳ ಹಿಂದೆ ಮನೆ ಬಿಟ್ಟು ಹೋಗಿದ್ದ ಮಗ ಪವಾಡ ಸದೃಶ ರೀತಿಯಲ್ಲಿ ಮನೆಗೆ ವಾಪಸ್ ಬಂದಿದ್ದಾರೆ. ಧರ್ಮಸ್ಥಳ ಅಶೋಕನಗರದ ಸತೀಶ್ 2000 ಆ ಇಸ್ವಿಯಲ್ಲಿ 12 ವರ್ಷದವನಿದ್ದಾಗ ಧರ್ಮಸ್ಥಳಕ್ಕೆ ಬಂದಿದ್ದ ಸರ್ಕಸ್ ತಂಡದೊಂದಿಗೆ ಮನೆ ಬಿಟ್ಟು ಹೋಗಿದ್ದ. ಮಹಾರಾಷ್ಟ್ರದಲ್ಲಿ 26 ವರ್ಷ ಕೆಲಸ ಮಾಡಿಕೊಂಡಿದ್ದ ಸತೀಶ್ ತನ್ನ ಊರು ಮನೆಯವರನ್ನ ಸಂಪೂರ್ಣ ಮರೆತು ಹೋಗಿದ್ದ. ಅಲ್ಲಿ ಸಲೀಂ ಅಬ್ದುಲ್ ಅನ್ಸಾರಿ ಅಂತ ಹೆಸರು ಬದಲಿಸಿಕೊಂಡು ತಾಲಿಮಾ ಎಂಬಾಕೆಯನ್ನ ಮದುವೆ ಆಗಿ ಖುಷಿ ಮತ್ತು ಅಜಂ ಎಂಬ 2 ಮಕ್ಕಳ ತಂದೆಯಾಗಿದ್ದ. ಸ್ನೇಹಿತರೊಂದಿಗೆ ಧರ್ಮಸ್ಥಳ ದೇವಸ್ಥಾನಕ್ಕೆ ಬಂದಾಗ ಸರ್ಕಸ್ ನಡೀತಿದ್ದ ಜಾಗ ನೋಡಿ ಇದೇ ತನ್ನ ಊರು ಅಂತೇಳಿ ನೆನಪಾಗಿದೆಯಂತೆ. ತಮ್ಮಂದಿರ ಹೆಸರು ನೆನಪಿದ್ದು ಸುತ್ತಮುತ್ತಲಿನ ಅಂಗಡಿಯವರನ್ನ ಕೇಳಿ ಮನೆ ಹುಡುಕೊಂಡು ಬಂದಿದ್ದಾರೆ. ಮಗನಿಗಾಗಿ ಧರ್ಮಸ್ಥಳ, ಕಟೀಲು, ಪಣೋಲಿ ಬೈಲ್ಗೆ ಹರಕೆ ಹೊತ್ತಿದ್ದ ತಾಯಿಯ ಕೋರಿಕೆ ಕೊನೆಗೂ ಈಡೇರಿದೆ. ಮನೆ ಬಿಟ್ಟು ಹೋದಾಗ ಸತೀಶ್ ಆಗಿದ್ದವನು ವಾಪಸ್ ಬಂದಾಗ ಸಲೀಂ ಆಗಿದ್ದಾನೆ. ಕನ್ನಡ, ತುಳು ಮರೆತು ಸಂಪೂರ್ಣ ಹಿಂದಿಯಲ್ಲೇ ಮಾತನಾಡ್ತಿದ್ದಾನೆ. ಹಳೆಯ ವೈಷಮ್ಯ ಹಿನ್ನೆಲೆ ಸ್ನೇಹಿತರೇ ಯುವಕನ ಮೇಲೆ ಚಾಕು ಇರಿದ ಘಟನೆ ಬೆಂಗಳೂರು ಉತ್ತರ ತಾಲೂಕಿನ ಸೋಲದೇವನಹಳ್ಳಿಯಲ್ಲಿ ನಡೆದಿದೆ. ರಕ್ತದ ಮಡುವಿನಲ್ಲಿದ್ದ ಯುವಕನನ್ನ ಕಸದಲ್ಲಿ ಎಸೆದು ಮೈಸೂರಿಗೆ ಪರಾರಿಯಾಗಿದ್ದಾರೆ. 26 ವರ್ಷದ ರವಿ ಕಿರಣ್ ಸ್ಥಿತಿ ಗಂಭೀರವಾಗಿದ್ದು ಸದ್ಯ ಐಸಿಯುನಲ್ಲಿ ಚಿಕಿತ್ಸೆ ಪಡ್ಕೊಳ್ತಿದ್ದಾರೆ. ಚಂದು ಹಾಗೂ ನರಸಿಂಹ ಚಾಕು ಇರಿದ ಆರೋಪಿಗಳು. ಪ್ರಜ್ಞೆ ತಪ್ಪುವ ಮುನ್ನವೇ ರವಿ ಕಿರಣ್ ಸ್ನೇಹಿತರಿಗೆ ಕರೆ ಮಾಡಿ ಲೊಕೇಶನ್ ಶೇರ್ ಮಾಡಿದ್ದ. ಟವರ್ ಲೊಕೇಶನ್ ಆಧರಿಸಿ ಪೊಲೀಸರು 2 ಆರೋಪಿಗಳನ್ನ ಅರೆಸ್ಟ್ ಮಾಡಿದ್ದಾರೆ. ಈ ಸಂಬಂಧ ಸೋಲದೇವನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಬೆಂಗಳೂರಲ್ಲಿ ಹೆಬ್ಬಗೋಡಿ ಪೊಲೀಸರಿಂದ ರೌಡಿ ಶೀಟರ್ ಕಾಲಿಗೆ ಗುಂಡೇಟು ಬಿದ್ದಿದೆ. 19 ವರ್ಷದ ಜೀವ ಗುಂಡೇಟು ತಿಂದಂತ ರೌಡಿ ಶೀಟರ್. ಹೆಬ್ಬಗೋಡಿಯ ತಿರುಪಾಳ್ಯದಲ್ಲಿ ವಾಸವಿದ್ದ ರೌಡಿ ಶೀಟರ್ ಜೀವ ಕೊಲೆ, ಸುಲಿಗೆ, ದರೋಡೆ ಪ್ರಕರಣ ಈ ಪ್ರಕರಣದ ಆರೋಪಿಯಾಗಿದ್ದ. ಕಳೆದ ವಾರ ಹೆಬ್ಬಗೋಡಿ ಮತ್ತು ಎಲೆಕ್ಟ್ರಾನಿಕ್ ಸಿಟಿ ಭಾಗದಲ್ಲಿ ದರೋಡೆ ಮಾಡಿದ್ದು ಸಿಂಗೇನ ಅಗ್ರಹಾರದ ತೋಪಿನಲ್ಲಿ ಅವಿತು ಕೂತಿದ್ದ. ಖಚಿತ ಮಾಹಿತಿ ಮೇರೆಗೆ ಇನ್ಸ್ಪೆಕ್ಟರ್ ಸೋಮಶೇಖರ್ ನೇತೃತ್ವದಲ್ಲಿ ದಾಳಿ ಮಾಡಲಾಗಿತ್ತು. ಈ ವೇಳೆ ರೌಡಿ ಶೂಟರ್ ಹೆಬ್ಬಗೋಡಿ ಪೊಲೀಸರ ಮೇಲೆ ಮಾರಕಾಸ್ತ್ರಗಳಿಂದ ದಾಳಿ ಮಾಡಿದ್ದ. ಆತ್ಮರಕ್ಷಣೆಗಾಗಿ ಸಬ್ ಇನ್ಸ್ಪೆಕ್ಟರ್ ಅಯ್ಯಪ್ಪ ಅವರಿಂದ ಜೀವ ಕಾಲಿಗೆ ಗುಂಡೇಟು ಹೊಡೆದು ಅರೆಸ್ಟ್ ಮಾಡಲಾಗಿದೆ. ತುಮಕೂರಿನಲ್ಲಿ ಡಿಕೆ ಶಿವಕುಮಾರ್ಗೆ ಸದ್ಯ ಯಾವುದೇ ಕಂಟಕ ಇಲ್ಲ ಅಂತ ನೊಣವಿನಕೆರೆ ಅಜ್ಜಯ್ಯ ಅಭಯ ನೀಡಿದ್ದಾರೆ. ಕಾಂಗ್ರೆಸ್ ಮುಖಂಡ ಮುರಳೀಧರ ಹಾಲಪ್ಪ ಮನೆಗೆ ಪಾದಪೂಜೆಗೆ ಬಂದಿದ್ದಂತ ಅಜ್ಜಯ್ಯ ಸಿಎಂ ಮೇಲೆ ಗುರುವಿನ ಆಶೀರ್ವಾದವಿದೆ ಅಂತ ಹೇಳಿದ್ದಾರೆ. ಡಿಕೆ ಶಿವಕುಮಾರ್ಗೆ ಗುರುವಿನ ಆಶೀರ್ವಾದ ಇದೆ, ಯಾವುದೇ ತೊಂದರೆ ಇಲ್ಲ. ಖಾತೆ ವಿಚಾರವನ್ನು ಕೂಡ ಅವರ ಮೇಲಿನವರು ತೀರ್ಮಾನ ಮಾಡ್ತಾರೆ. ಡಿಕೆ ಶಿವಕುಮಾರ್ ರೈತರಿಗೆ, ಜನರಿಗೆ ಒಳಿತಾಗುವಂತೆ ಕೆಲಸ ಮಾಡ್ತಾರೆ ಅಂತ ಅಭಯ ಕೊಟ್ಟಿದ್ದಾರೆ. ನಿಂತು ಗುರುನಗರೋರಧಿಕ ಗುರುವಿನನ್ನ ಆಶೀರ್ವಾದ ಪಡೆದಂಥವರಾಗಿದ್ದಾರೆ. ನಿರಂತರ ಶ್ರೀಮಠದ ಮಗನಾಗಿ ಸೇವೆಯನ್ನು ಸಲ್ಲಿಸಿರ್ತಕ್ಕಂಥವರಾಗಿದ್ದಾರೆ. ಗುರು ಆಶೀರ್ವಾದ ಅವರಿಗೆ ರಕ್ಷಾ ಕವಚವಾಗಿದೆ. ಯಾವ ಕಂಟಕ ಬಂದರೂ ಕೂಡ
ಅವರ ಜಯಶೀಲರಾಗ್ತಾರ, ಅದರ ಬಗ್ಗೆ ಚಿಂತೆ ಬೇಡ. ಖಾತೆ ವಿಚಾರಕವಾಗಿ ಅವರು ಸ್ವತಂತ್ರ ಜೀವಿಗಳಾಗಿ ಅದನ್ನು ಹೇಳೋರಲ್ಲ. ಮೇಲಧಿಕಾರಿಗಳಿರ್ತಕ್ಕಂಥವ್ರು ಏನಿದಾರ ಆ ಒಂದು ಅಧಿಕಾರ ವರ್ಗದವ್ರು ಏನು ತೀರ್ಮಾನ ತಗೊಳ್ತಾರ ಅವರು ಕಂಕಣಬದ್ಧರಾಗಿ ನಿಂತು ರೈತರ, ಬಡವರ, ಸೈನಿಕರ, ವರ್ತಕರ, ಯುವಕರ ಪರಿಪೂರ್ಣವಾಗಿರ್ತಕ್ಕಂಥ ರಾಜ, ಪ್ರತ್ಯಕ್ಷ ದೇವತಾ, ನಮ್ಮ ಪರಮ ಪೂಜ್ಯ ಗುರುಗಳಾಗಿರ್ತಕ್ಕಂಥವ್ರು ಮಾನವ ಧರ್ಮಕ್ಕೆ ಜಯವಾಗಲಿ, ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ ಅಂತಕ್ಕಂಥ ಮಂತ್ರವನ್ನು ಘೋಷಣೆ ಮಾಡಿದ್ದಾರೆ. ಆ ಧರ್ಮದ ದಂಡವನ್ನು ನಮ್ಮ ಶ್ರೀಮಠದಿಂದ ಅವರಿಗೆ ಹಸ್ತಾಂತರ ಮಾಡಿದ್ದೀವಿ. ರಾಜಕೀಯಲ್ಲಾಗಲಿ, ವರ್ತಕರಲ್ಲಾಗಲಿ, ರೈತರಲ್ಲಾಗಲಿ, ಯುವಕರಲ್ಲಾಗಲಿ ಮತ್ತು ತಾಯಂದಿರಾಗಲಿ ಎಲ್ಲರ ಪ್ರೀತಿಯ ಮಗನಾಗಿ ಅವರು ನಿರಂತರ ಸಮಾಜದ ಸೇವೆಯಲ್ಲಿ ಅವರು ಬಂದ ತಮ್ಮ ಬದುಕನ್ನು. ಕಸ ಮಾಫಿಯಾ ಅಂತ ಅಶೋಕ್ ಆರೋಪಿಸಿದ್ದ ವಿಚಾರಕ್ಕೆ ಇದೀಗ ಅಶೋಕ್ ಕಸ ಮಾಫಿಯಾ ಗ್ಯಾಂಗಿನ ಏಜೆಂಟ್ ರೀತಿ ಮಾತಾಡ್ತಾರೆ, ನಾನು ಸಿಎಂ ಆಗಿರೋದಕ್ಕೆ ಅಸೂಯೆ ಪಟ್ಕೊಂಡು ಹೇಳ್ತಿದ್ದಾರೆ ಅಂತ ಡಿಕೆ ಶಿವಕುಮಾರ್ ತಿರುಗೇಟು ಕೊಟ್ಟಿದ್ದಾರೆ. ಅಲ್ಲದೆ ಯಾವ ತನಿಖೆ ಬೇಕಾದ್ರೂ ಮಾಡಿಸ್ಲಿ, ನಾವು ರೆಡಿ, ಅವ್ರಿಗೆ ಏನೇನ್ ಬೇಕೋ ಆ ಕೆಲಸವನ್ನ ಮಾಡಿಸ್ಲಿ, ಕಸ ಬೇಕೋ ಲಾರಿಯಲ್ಲಿ ತುಂಬಿ ಕಳ್ಸೋಣ, ಅವರ ಕಾಲದಲ್ಲಿ ಯಾಕೆ ಕಸದ ಟೆಂಡರ್ ಮಾಡೋದಕ್ಕಾಗ್ಲಿಲ್ಲ ಅಂತ ದೆಹಲಿಯಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಗುಡುಗಿದ್ದಾರೆ. ಹರಿಹರದ ಪಂಚಮಸಾಲಿ ಪೀಠದ ವಚನಾನಂದ ಸ್ವಾಮೀಜಿ ವಿರುದ್ಧ ಪೋಕ್ಸೋ ಪ್ರಕರಣ ಹಿನ್ನೆಲೆ ನಿರೀಕ್ಷಣಾ ಜಾಮೀನು ರದ್ದು ಕೋರಿ ಪೊಲೀಸರು ಸಲ್ಲಿಸಿದ್ದ ಅರ್ಜಿ ವಿಚಾರಣೆಯನ್ನ ನ್ಯಾಯಾಲಯ ಮುಂದೂಡಿತ್ತು. ದಾವಣಗೆರೆ ಜಿಲ್ಲಾ ವಿಶೇಷ ಪೋಕ್ಸೋ ನ್ಯಾಯಾಲಯದಲ್ಲಿ ಅರ್ಜಿ ವಿಚಾರಣೆ ನಡೆಯಬೇಕಾಗಿತ್ತು. ಪೋಕ್ಸೋ ವಿಶೇಷ ನ್ಯಾಯಾಲಯ 3ನೇ ಬಾರಿಗೆ ಅರ್ಜಿ ವಿಚಾರಣೆ ಮುಂದೂಡಿತ್ತು. ಇವತ್ತು ನ್ಯಾಯಾಧೀಶರು ಅರ್ಜಿ ವಿಚಾರಣೆ ನಡೆಯಲಿದೆ. ವಿಚಾರಣೆಯಲ್ಲಿ ನಿರೀಕ್ಷಣಾ ಜಾಮೀನು ರದ್ದಾದರೆ ಸ್ವಾಮೀಜಿ ಬಂಧನ ಫಿಕ್ಸ್ ಆಗೋ ಸಾಧ್ಯತೆ ಇದೆ. ದಾವಣಗೆರೆಯ ಜಗಳೂರು ತಾಲೂಕಿನ ಗಾಂಧಿನಗರ ಗ್ರಾಮದಲ್ಲಿ ನಾಪತ್ತೆಯಾಗಿದ್ದ ಬಾಲಕನ ಶವ ಪತ್ತೆಯಾಗಿದೆ. ಅರಣ್ಯ ಪ್ರದೇಶದಲ್ಲಿ ಹುಡುಕಾಡಿದ್ರೂ ಸಿಗದ ಬಾಲಕ ನಂತರ ಲಕ್ಕೇನಹಳ್ಳಿ ಸರ್ಕಾರಿ ಅರಣ್ಯ ಪ್ರದೇಶದ ಹಳ್ಳದಲ್ಲಿ ಶವವಾಗಿ ಪತ್ತೆಯಾಗಿದ್ದಾನೆ. ಶಶಿನಾಯ್ಕ್ ಎಂಬುವವರ ಪುತ್ರ 7 ವರ್ಷದ ಆದಿತ್ಯ ಮೃತ ಬಾಲಕ. ಸಂಬಂಧಿ ತಾವರ ನಾಯ್ಕ್ ಎಂಬುವರೊಂದಿಗೆ ಜೇನು ಕೀಳೋದಕ್ಕೆ ಹೋಗಿದ್ದ ಬಾಲಕ ನಾಪತ್ತೆ ಆಗಿದ್ದ. ಈ ಸಂಬಂಧ ತಾವರ ನಾಯ್ಕನನ್ನ ಅವನ ವಿರುದ್ಧ ಕೊಲೆ ಶಂಕೆಯ ಮೇಲೆ ಜಗಳೂರು ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಟ್ಯಾಬ್ಲೆಟ್ ರೂಪದಲ್ಲಿ ಗೋಲ್ಡ್ ಸ್ಮಗ್ಲಿಂಗ್ ಮಾಡ್ತಿದ್ದಂತ ಆರೋಪಿಗಳು ಅಂಧರಾಗಿದ್ದಾರೆ. ದೇವನಹಳ್ಳಿ ಕೆಂಪೇಗೌಡ ಏರ್ಪೋರ್ಟ್ ಕಸ್ಟಮ್ಸ್ ಅಧಿಕಾರಿಗಳಿಂದ ಭರ್ಜರಿ ಕಾರ್ಯಾಚರಣೆ ನಡೆಸಿ ಬರೋಬ್ಬರಿ 1.37 ಲಕ್ಷ ಮೊತ್ತದ ಗೋಲ್ಡ್ ಸೀಸ್ ಮಾಡಲಾಗಿದೆ. ಅಧಿಕಾರಿಗಳು ಕಸ್ಟಮ್ಸ್ ಆಕ್ಟ್ ಅಡಿ ಆರೋಪಿಯನ್ನ ವಶಕ್ಕೆ ಪಡೆದಿದ್ದಾರೆ. ನಿಧಿ ಆಸೆಗೆ ದೇವಸ್ಥಾನವನ್ನೇ ಕಿತ್ತು ಹಾಕಿದ ಪ್ರಕರಣವನ್ನ ಹಾವೇರಿ ಜಿಲ್ಲೆ ಸವಣೂರು ಪೊಲೀಸರು ಭೇದಿಸಿದ್ದಾರೆ. ನದಿ ನೀರಲಗಿ ಗ್ರಾಮದ ಬಳಿ ರೈತ ಫಕೀರಪ್ಪ ಮಾದರ್ ಅವರ ಜಮೀನಿನಲ್ಲಿದ್ದಂತ ಬಸವೇಶ್ವರ ಮತ್ತು ಈಶ್ವರ ದೇವರ ಗುಡಿಯನ್ನ ಧ್ವಂಸಗೊಳಿಸಿದ 4 ಆರೋಪಿಗಳನ್ನ ಬಂಧಿಸಲಾಗಿದೆ. ಯುನಿಸ್ ಖಾನ್ ಕುಲಕರ್ಣಿ, ನೂರ ಅಹಮದ್ ಕುಲಕರ್ಣಿ, ಮುಸ್ತಾಕ ದುಂಡಸಿ ಮತ್ತು ಆಸಿಫ್ ಯಲವಗಿ ಆರೋಪಿಗಳನ್ನ ಬಂಧಿಸಲಾಗಿದೆ. ಆರೋಪಿಗಳು ಮೂರ್ತಿಗಳನ್ನ ಪಕ್ಕಕ್ಕೆ ಸರಿಸಿ ಜೆಸಿಬಿಯಿಂದ ಮಂದಿರದ ಜಾಗದಲ್ಲಿ 10 ರಿಂದ 12 ಅಡಿ ಆಳ ಮತ್ತು 8 ರಿಂದ 10 ಅಡಿ ಅಗಲದ ಗುಂಡಿ ತೋಡಿ ನಿಧಿ ಶೋಧ ನಡೆಸಿದ್ರು. ಹಿಂದೂ ಧರ್ಮದ ಪೂಜಾ ಸ್ಥಳಕ್ಕೆ ಧಕ್ಕೆ ಉಂಟು ಮಾಡಿ ಧಾರ್ಮಿಕ ಭಾವನೆಗಳಿಗೆ ನೋವುಂಟು ಮಾಡಿದ ಆರೋಪದ ಮೇಲೆ ಸವಣೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಬೆಳಗಾವಿ ಜಿಲ್ಲೆ ರಾಯಭಾಗ ತಾಲೂಕಿನ ಮೊರಬಾ ಗ್ರಾಮದಲ್ಲಿ ಹೈಟೆಕ್ ಕಳ್ಳಭಟ್ಟಿ ಅಡ್ಡೆಯ ಮೇಲೆ ಪೊಲೀಸರು ದಾಳಿ ನಡೆಸಿದ್ದಾರೆ. ಖಚಿತ ಮಾಹಿತಿ ಮೇರೆಗೆ ದಾಳಿ ನಡೆಸಿದ ಪೊಲೀಸರಿಗೆ 1800 ಲೀಟರ್ಗೂ ಅಧಿಕ ಕಳ್ಳಭಟ್ಟಿ ಸಾರಾಯಿ ಮತ್ತು ಕೊಳೆ ಪತ್ತೆಯಾಗಿದೆ. ದಾಳಿ ವೇಳೆ 1790 ಲೀಟರ್ ಕೊಳೆ ಮತ್ತು 10 ಲೀಟರ್ ಕಳ್ಳಭಟ್ಟಿ ಸಾರಾಯಿಯನ್ನ ಪೊಲೀಸರು ವಶಕ್ಕೆ ತೆಗೆದುಕೊಂಡಿದ್ದಾರೆ. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಬ್ಬ ಆರೋಪಿಯನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಇನ್ನಿಬ್ಬರು ಆರೋಪಿಗಳು ಸ್ಥಳದಿಂದ ಪರಾರಿಯಾಗಿದ್ದಾರೆ. ಕುಡುಚಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ತಲೆಮರೆಸಿಕೊಂಡಿರುವ ಆರೋಪಿಗಳಿಗಾಗಿ ಪೊಲೀಸರು ಶೋಧ ಮುಂದುವರೆಸಿದ್ದಾರೆ. ಕಲಬುರಗಿಯ ಸರ್ದಾರ್ ವಲ್ಲಭಭಾಯಿ ಪಟೇಲ್ ವೃತ್ತದಲ್ಲಿರುವಂತಹ ಬಾರ್ ಅಂಡ್ ರೆಸ್ಟೋರೆಂಟ್ನಲ್ಲಿ ಭಾರೀ ಅಗ್ನಿ ಅವಘಡ ಸಂಭವಿಸಿದೆ. ಬಾರ್ನ ಮೇಲಂತಸ್ತಿನಲ್ಲಿ ಏಕಾಏಕಿ ಕಾಣಿಸಿಕೊಂಡಂತ ಬೆಂಕಿ ಕ್ಷಣಾರ್ಧದಲ್ಲಿ ದಗದಗನೆ ಹೊತ್ತಿ ಉರಿದಿದೆ. ಬೆಂಕಿಯು ಕಟ್ಟಡದ ಮೇಲ್ಭಾಗ ಸಂಪೂರ್ಣ ಆವರಿಸಿದೆ. ವಿಷಯ ತಿಳಿದು ಸ್ಥಳಕ್ಕೆ 2 ಅಗ್ನಿಶಾಮಕ ದಳದ ವಾಹನಗಳು ಧಾವಿಸಿ ಬೆಂಕಿ ನಂದಿಸುವ ಕಾರ್ಯ ನಡೆಸಿವೆ.
ಅಕ್ಕಪಕ್ಕದ ಕಟ್ಟಡಗಳಿಗೆ ಬೆಂಕಿ ವ್ಯಾಪಿಸದಂತೆ ಅಗ್ನಿಶಾಮಕ ಸಿಬ್ಬಂದಿ ಎಚ್ಚರಿಕೆ ಕೊಟ್ಟಿದ್ದಾರೆ. ಶಾರ್ಟ್ ಸರ್ಕ್ಯೂಟ್ನಿಂದ ಅಗ್ನಿ ಅವಘಡ ಸಂಭವಿಸಿರುವ ಶಂಕೆ ವ್ಯಕ್ತವಾಗಿದೆ. ರಾಯಚೂರಿನಲ್ಲಿ ರೈತರಿಂದ ಬಿತ್ತನೆ ಕಾರ್ಯ ಏನೋ ಚುರುಕುಗೊಂಡಿದೆ. ಆದರೆ ಇದರ ಬೆನ್ನಲ್ಲೇ ಜಿಲ್ಲೆಯಲ್ಲಿ ಅಕ್ರಮ ದಂಧೆ ಕೂಡ ಫುಲ್ ಆಕ್ಟಿವ್ ಆಗಿಬಿಟ್ಟಿದೆ. ಜಿಲ್ಲೆಯ ದೇವದುರ್ಗ ತಾಲೂಕಿನ ಗಬ್ಬೂರ್ನಲ್ಲಿ ನಕಲಿ ಬಿತ್ತನೆ ಬೀಜಗಳ ದಂಧೆಕೋರರನ್ನ ರೈತರು ಲಾಕ್ ಮಾಡಿದ್ದಾರೆ. ಕೃಷಿ ಅಧಿಕಾರಿಗಳಿಗೆ ಮಾಹಿತಿ ನೀಡಿ ಅವರ ಸಮ್ಮುಖದಲ್ಲಿ ರೈತ ಮುಖಂಡ ಅಮರೇಶ್ ಹಾಗೂ ತಂಡದಿಂದ ದಾಳಿ ನಡೆಸಲಾಯಿತು. ದಂಧೆಕೋರ ಶ್ರೀನಿವಾಸ ರೆಡ್ಡಿ ಅನ್ನೋನ ಶೆಡ್ನಲ್ಲಿ ಪರಿಶೀಲನೆ ನಡೆಸಿದ್ದು, ಈ ವೇಳೆ ತಲಾ 475 ಗ್ರಾಂನ 515 ನಕಲಿ ಹತ್ತಿ ಬೀಜಗಳ ಪ್ಯಾಕೆಟ್ಗಳು ಪತ್ತೆಯಾಗಿವೆ. ಪ್ರತಿ ಪ್ಯಾಕೆಟ್ಗೆ ತಲಾ 901 ರೂಪಾಯಿನಂತೆ ರೈತರಿಗೆ ದಂಧೆಕೋರರು ಮಾರಾಟ ಮಾಡ್ತಾ ಇದ್ರು. ದಾಳಿ ವೇಳೆ ಸುಮಾರು 245 ಕೆಜಿ ತೂಕದ 4.6 ಲಕ್ಷ ನಕಲಿ ಹತ್ತಿ ಬೀಜಗಳು ಜಪ್ತಿ ಮಾಡಲಾಗಿದೆ. ನಕಲಿ ಬೀಜಗಳ ಬಗ್ಗೆ ಎಚ್ಚರಿಕೆ ವಹಿಸುವಂತೆ ರೈತರಿಗೆ ಜಿಲ್ಲಾ ಪೊಲೀಸ್ ಇಲಾಖೆ ಮನವಿ ಮಾಡಿದೆ. ಇನ್ನು ದಂಧೆ ನಡೆಸ್ತಾ ಇದ್ದಂತೆ ಶ್ರೀನಿವಾಸ ರೆಡ್ಡಿ ವಿರುದ್ಧ ಗಬ್ಬೂರು ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಬೀದರ್ ತಾಲೂಕಿನ ಮನ್ನಳ್ಳಿ ಗ್ರಾಮದ ರಸಗೊಬ್ಬರ ಮಳಿಗೆಯಲ್ಲಿ ಎಂಆರ್ಪಿ ದರಕ್ಕಿಂತ ಹೆಚ್ಚಿನ ಬೆಲೆಗೆ ಗೊಬ್ಬರ ಮಾರಾಟ ಮಾಡುತ್ತಿರುವ ಖಚಿತ ಮಾಹಿತಿ ಲಭ್ಯವಾಗಿತ್ತು. ಈ ಹಿನ್ನೆಲೆ ಜಂಟಿ ಕೃಷಿ ನಿರ್ದೇಶಕಿ ದೇವಿಕಾ ಆರ್ ನೇತೃತ್ವದಲ್ಲಿ ಅಧಿಕಾರಿಗಳು ದಿಢೀರ್ ದಾಳಿ ನಡೆಸಿದ್ರು. ಕೃತಕ ರಸಗೊಬ್ಬರ ಅಭಾವ ಸೃಷ್ಟಿಸಿ ಅಕ್ರಮವಾಗಿ ಸಂಗ್ರಹಿಸಿಟ್ಟಿದ್ದ ಬರೋಬ್ಬರಿ 9.35 ಲಕ್ಷ ರೂಪಾಯಿ ಮೌಲ್ಯದ 1539 ಚೀಲ ರಸಗೊಬ್ಬರವನ್ನ ಸ್ಥಳದಲ್ಲೇ ಜಪ್ತಿ ಮಾಡಲಾಗಿದೆ. ನಿಯಮ ಉಲ್ಲಂಘಿಸಿ ರೈತರಿಗೆ ವಂಚಿಸುವ ದಂಧೆಕೋರರ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಅಂತ ಕೃಷಿ ಇಲಾಖೆ ಅಧಿಕಾರಿಗಳು ಭರವಸೆ ಕೊಟ್ಟಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆ ಶೃಂಗೇರಿ ತಾಲೂಕಿನ ಹಲಗಾರ್ ಆಲಂದೂರು ಗ್ರಾಮದಲ್ಲಿ ದುರಂತ ಸಂಭವಿಸಿದೆ. ಮೇಯೋದಕ್ಕೆ ಹೋಗಿದ್ದ 2 ಎತ್ತುಗಳು ಆಕಸ್ಮಿಕವಾಗಿ 20 ಅಡಿ ಆಳದ ತೆರೆದ ಬಾವಿಗೆ ಬಿದ್ದಿವೆ. ಬಾವಿಯ ಕೆಸರಿನಲ್ಲಿ ಸಿಲುಕಿ ಪ್ರಾಣ ಉಳಿಸಿಕೊಳ್ಳೋದಕ್ಕೆ ಎತ್ತುಗಳು ನಡೆಸಿದ ನರಳಾಟ ಕಂಡು ಸ್ಥಳೀಯರು ಅಗ್ನಿಶಾಮಕ ಸಿಬ್ಬಂದಿಗೆ ಮಾಹಿತಿ ನೀಡಿದ್ದಾರೆ. ತಕ್ಷಣ ಸ್ಥಳಕ್ಕೆ ಧಾವಿಸಿದ ಸಿಬ್ಬಂದಿ ಸ್ಥಳೀಯರ ಸಹಕಾರದಿಂದ ರಕ್ಷಣಾ ಕಾರ್ಯ ಆರಂಭಿಸಿದ್ದಾರೆ. ಸುಮಾರು 2 ಗಂಟೆಗಳ ಕಾಲ ಸುದೀರ್ಘ ಕಾರ್ಯಾಚರಣೆ ನಡೆಸಿದ್ರೂ ಕೂಡ ಕೆಸರಿನಲ್ಲಿ ಉಸಿರುಗಟ್ಟಿ 2 ಎತ್ತುಗಳು ದುರಂತ ಸಾವನ್ನಪ್ಪಿವೆ. ಕಾಲುದಾರಿಯಲ್ಲೇ ಇರುವ ಈ ತೆರೆದ ಬಾವಿಯನ್ನ ಕೂಡಲೇ ಮುಚ್ಚುವಂತೆ ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ಸೂಜಿ ಸಿರಿಂಜಿಯಲ್ಲಿ ಬಿತ್ತು ನೋಡಿ. ಈಗಲೇ ಎಳೆಯಲಿಕ್ಕಾದ್ರೆ ಸೈಡ್ಗೆ ಹೇಳ್ಕೊಂಡು ಹೋಗಿ. ಯಾದಗಿರಿಯ ಕೋರ್ ಗ್ರೀನ್ ಸಕ್ಕರೆ ಕಾರ್ಖಾನೆ 6 ತಿಂಗಳಾದರೂ ಕೂಡ ಕಬ್ಬಿನ ಬಾಕಿ ಹಣ ಪಾವತಿಸದೆ ರೈತರನ್ನ ಸಂಕಷ್ಟಕ್ಕೆ ತಳ್ಳಿದೆ. ಕಲಬುರಗಿಯ ಹೆರೂರು, ನೆಲೋಗಿ ಭಾಗದ ಸುಮಾರು 800 ರೈತರು ಕಬ್ಬು ಪೂರೈಕೆ ಮಾಡಿದ್ರು. ಕಾರ್ಖಾನೆ 11.5 ಕೋಟಿ ರೂಪಾಯಿ ಬಾಕಿ ಉಳಿಸಿಕೊಂಡಿದೆ. ಕೈಯಲ್ಲಿ ಹಣ ಇಲ್ಲದೆ ಕಬ್ಬು ಬೆಳೆಗಾರರು ಕಂಗಾಲಾಗಿದ್ದಾರೆ. ಬಾಕಿ ಹಣಕ್ಕಾಗಿ ರೈತರು ಸಕ್ಕರೆ ಕಾರ್ಖಾನೆ ಆವರಣದಲ್ಲೇ ವಾಸ್ತವ್ಯ ಹೂಡಿದ್ದಾರೆ. ಬಿತ್ತನೆ ಬೀಜ, ರಸಗೊಬ್ಬರ ಖರೀದಿಸೋದಕ್ಕೂ ಕೂಡ ಹಣವಿಲ್ಲದೆ ರೈತರು, ಅನ್ನದಾತರು ಪರದಾಡ್ತಿದ್ದಾರೆ. ಕೂಡಲೇ ಬಾಕಿ ಹಣ ಪಾವತಿಸುವಂತೆ ರೈತರು ಆಗ್ರಹಿಸಿದ್ದಾರೆ. ಸರ್ಕಾರ ಮಧ್ಯ ಪ್ರವೇಶಿಸಿ ನ್ಯಾಯ ಒದಗಿಸಬೇಕು ಅಂತ ಕಬ್ಬು ಬೆಳೆಗಾರರು ಒತ್ತಾಯಿಸಿದ್ದಾರೆ. ಮಂಡ್ಯದಲ್ಲಿ ಪೊಲೀಸಪ್ಪ ರೆಡ್ ಹ್ಯಾಂಡ್ ಆಗಿ ಲೋಕ ಬಲೆಗೆ ಬಿದ್ದಿದ್ದಾನೆ. ಮಳವಳ್ಳಿ ಗ್ರಾಮಾಂತರ ಠಾಣೆಯ ಎಎಸ್ಐ ಶಿವಕುಮಾರ್ ಲಂಚ ಪಡೆಯುವಾಗಲೇ ಲೋಕಾಗೆ ಲಾಕ್ ಆಗಿದ್ದಾನೆ. ಆರೋಪಿಗೆ ಸ್ಟೇಷನ್ ಬೇಲ್ ಮೇಲೆ ಬಿಡುಗಡೆ ಮಾಡ್ತೀನಿ ಅಂತ ಎಎಸ್ಐ 10,000 ಲಂಚಕ್ಕೆ ಬೇಡಿಕೆ ಇಟ್ಟಿದ್ದ. ಗಲಾಟೆ ಸಂಬಂಧ ರಾಜೇಗೌಡ ಎಂಬುವರ ವಿರುದ್ಧ ದಾಖಲಾಗಿದ್ದ ಕೇಸ್ ಸಂಬಂಧ ಠಾಣೆಯಲ್ಲೇ ಜಾಮೀನು ನೀಡಿ ಪ್ರಕರಣ ಇತ್ಯರ್ಥಗೊಳಿಸುವ ಆಮಿಷವೊಡ್ಡಿದ್ದ.
ಫೋನ್ ಕಾಲ್ ರೆಕಾರ್ಡ್ ಮಾಡಿ ಲೋಕಾಯುಕ್ತರಿಗೆ ನೀಡಿದ್ದು ನಿನ್ನೆ ರಾತ್ರಿ ಠಾಣೆಯಲ್ಲೇ ಸಿಕ್ಕಿಬಿದ್ದಿದೆ. ವಿಜಯಪುರದ ಚಡಚಣದಲ್ಲಿ ಎಸ್ಬಿಐ ಬ್ಯಾಂಕ್ ದರೋಡೆ ಕೇಸ್ ಸಂಬಂಧ ಕಳ್ಳತನ ಆಗಿರೋ ಚಿನ್ನ ಸಿಗದಿದ್ದಕ್ಕೆ ಗ್ರಾಹಕರು ರೊಚ್ಚಿಗೆದ್ದಿದ್ದಾರೆ. ಎಸ್ಬಿಐ ಬ್ಯಾಂಕ್ಗೆ ಬೀಗ ಹಾಕಿ ತಡರಾತ್ರಿವರೆಗೂ ಬ್ಯಾಂಕ್ನಲ್ಲೇ ಕೂತು ಹಣ ನೀಡುವಂತೆ ಗ್ರಾಹಕರು ಆಗ್ರಹಿಸಿದ್ರು. ಸೆಪ್ಟೆಂಬರ್ 16, 2025ರಂದು ನಡೆದಿದ್ದ ದರೋಡೆ ಪ್ರಕರಣ ಇದು. ದರೋಡೆ ನಡೆದು 8 ತಿಂಗಳಾದರೂ ಕೂಡ ಆರೋಪಿಗಳ ಬಂಧನ ಆಗಿಲ್ಲ. ಈ ಹಿಂದೆ ಗ್ರಾಹಕರ ಜೊತೆ ಬ್ಯಾಂಕ್ ಆಫೀಸರ್ ಸಭೆ ನಡೆಸಿದ್ದು. ಇದೇ ತಿಂಗಳ 6ರಂದು ಅಡಬಿಟ್ಟ ಚಿನ್ನಕ್ಕೆ ಪ್ರಸ್ತುತ ಬೆಲೆ ಜೊತೆ ಶೇಕಡ 20ರಷ್ಟು ಹಣ ಪಾವತಿಸೋ ಭರವಸೆ ನೀಡಿದ್ರು. ಆದರೆ ಇನ್ನೂ ಕೂಡ ಹಣ ನೀಡದಿದ್ದಕ್ಕೆ ಬ್ಯಾಂಕ್ಗೆ ಬೀಗ ಹಾಕಿ ಗ್ರಾಹಕರು ಆಕ್ರೋಶ ಹೊರಹಾಕಿದ್ರು. ಎಸ್ಪಿ ಲಕ್ಷ್ಮಣ ನಿಂಬರ್ಗಿ ಭರವಸೆಯ ಬಳಿಕ ಬ್ಯಾಂಕ್ನಿಂದ ಗ್ರಾಹಕರು ವಾಪಸ್ಸಾಗಿದ್ದಾರೆ. ಮೈಸೂರಿನಲ್ಲಿ ಡೆತ್ ನೋಟ್ ಬರೆದಿಟ್ಟು ನೆಸ್ಲೆ ಕಂಪನಿ ಸಿಬ್ಬಂದಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ. ಅದೇ ಕಂಪನಿ ಸಿಬ್ಬಂದಿಯಾದ ರಾಘವೇಂದ್ರ, ವಿದ್ಯಾಶ್ರೀ, ದಿನೇಶ್ ಎಂಬುವರು ನಿತ್ಯ ಕಿರುಕುಳ ಕೊಡ್ತಿದ್ದಾರೆ. ನನ್ನ ಸಾವಿಗೆ ಇವರೇ ಕಾರಣ, ನನ್ನ ಸಾವಿಗೆ ನ್ಯಾಯ ಕೊಡಿಸಿ ಅಂತೇಳಿ ಡೆತ್ ನೋಟ್ ಬರೆದಿಟ್ಟು ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ನಂಜನಗೂಡಿನ ಹೊರಭಾಗದಲ್ಲಿರುವಂತಹ ನೆಸ್ಲೆ ಇಂಡಿಯಾ ಲಿಮಿಟೆಡ್ ಕಂಪನಿಯಲ್ಲಿ ಕುಮಾರಸ್ವಾಮಿ ಎಂಬ ಸಿಬ್ಬಂದಿ ನೇಣಿಗೆ ಶರಣಾಗಿರೋದು. 23 ವರ್ಷಗಳಿಂದ ಕಾರ್ಖಾನೆಯಲ್ಲಿ ಸಿಬ್ಬಂದಿ ಕುಮಾರ್ ಕೆಲಸ ನಿರ್ವಹಿಸ್ತಾ ಇದ್ರು. ಸೂಕ್ತ ತನಿಖೆಗಾಗಿ ಒತ್ತಾಯ ಕೇಳಿಬಂದಿದೆ. ಇನ್ನು ಮೃತ ಸಿಬ್ಬಂದಿ ಪತ್ನಿ ಸಂಬಂಧಿಕರ ಆಕ್ರಂದನ ಮುಗಿಲ್ಮುಟ್ಟಿದೆ. ನಂಜನಗೂಡು ಗ್ರಾಮಾಂತರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಮಂಡ್ಯದ ಮೇಲುಕೋಟೆ ಚಲುವನಾರಾಯಣ ಸ್ವಾಮಿ ದೇಗುಲದ ಬಳಿಕ ಇದೀಗ ಯೋಗ ನರಸಿಂಹನ ದೇವಸ್ಥಾನ ಖಜಾನೆಯನ್ನು ಕೂಡ ಕದಿಮರು ಲೂಟಿ ಮಾಡಿದ್ದಾರೆ. ಹುಂಡಿಯಲ್ಲಿದ್ದಂತ ಚಿನ್ನ, ಬೆಳ್ಳಿ ಸೇರಿದಂತೆ ನಗದು ಕಳ್ಳತನ ಆಗಿದೆ. ವಜ್ರಾಂಗಿ ಆಭರಣ ಕಳ್ಳತನದ ಬಳಿಕ ದೊಡ್ಡ ಪ್ರಮಾಣದ ಕಳ್ಳತನ ನಡೆದಿರುವ ಶಂಕೆ ವ್ಯಕ್ತವಾಗಿದೆ. ಕದಿಮರು ದೇವಸ್ಥಾನದಲ್ಲಿ ಅಳವಡಿಸಿದ್ದ ರಹಸ್ಯ ಸಿಸಿ ಕ್ಯಾಮೆರಾವನ್ನು ಕೂಡ ದೋಚಿದ್ದಾರೆ. ಸಿಸಿ ಕ್ಯಾಮೆರಾ ಮರೆಮಾಚಿ ರಾಂಗ್ ಕನೆಕ್ಷನ್ ಕೊಟ್ಟು ಕಿರಾತಕರು ಡಿವಿಆರ್ ಸುಟ್ಟಾಕಿದ್ದಾರೆ. ದೇಗುಲದ ಮೇಲ್ವಿಚಾರಕ, ಅರ್ಚಕ, ಪರಿಚಾರಿಕ, ಸೆಕ್ಯೂರಿಟಿ ಮೇಲೆ ಅನುಮಾನವಿದೆ. ಕಳ್ಳತನ ಕುರಿತು ಪೊಲೀಸರಿಗೆ ದೇವಸ್ಥಾನದ ಇಒ ಶೀಲಾ ದೂರು ಕೊಟ್ಟಿದ್ದಾರೆ. ಮೇಲ್ವಿಚಾರಕ ಶ್ರೀಧರ್, ಅರ್ಚಕ ನಾರಾಯಣ ಭಟ್ಟ, ಪರಿಚಾರಿಕ ತಿರುವೆಂಡಚಾರ್ ಹಾಗೂ ಸೆಕ್ಯೂರಿಟಿ ಗಂಗಾಧರ್ ಬಸವರಾಜ್ ವಿರುದ್ಧ ದೂರು ಕೊಡಲಾಗಿದೆ. ಆರೋಪಿಗಳಿಗೆ ಘಟನೆ ಬಳಿಕ ಅನುಮಾನದ ಮೇಲೆ ಇಒ ನೋಟಿಸ್ ನೀಡಿದ್ದು, ನೋಟಿಸ್ಗೆ ಸರಿಯಾದ ಉತ್ತರ ನೀಡದ ಹಿನ್ನೆಲೆ ಪೊಲೀಸರಿಗೆ ತಡವಾಗಿ ದೂರನ್ನ ಕೊಡಲಾಗಿದೆ. ರಾಜ್ಯದ ವಿದ್ಯಾರ್ಥಿಗಳಿಗೆ ಸರ್ಕಾರದಿಂದ ಸಿಹಿ ಸುದ್ದಿ ಸಿಕ್ಕಿದೆ. ನಾಳೆಯಿಂದಲೇ ವಿದ್ಯಾರ್ಥಿಗಳಿಗೆ ಉಚಿತ ಬಸ್ ಪಾಸ್ ಯೋಜನೆ ಜಾರಿಗೆ ಬರಲಿದೆ. ಈ ಕುರಿತು ಸಾರಿಗೆ ಇಲಾಖೆ ಅಧಿಕೃತ ಆದೇಶವನ್ನು ಹೊರಡಿಸಿದೆ. ಸಿಎಂ ಘೋಷಣೆ ಮಾಡಿದ್ರೂ ಕೂಡ ಇಷ್ಟು ದಿನ ವಿದ್ಯಾರ್ಥಿಗಳು ಹಣ ಕೊಟ್ಟು ಪ್ರಯಾಣಿಸ್ತಾ ಇದ್ರು. ಈಗಾಗಲೇ ಹಣ ಕೊಟ್ಟು ಪಾಸ್ ಖರೀದಿಸಿದ ವಿದ್ಯಾರ್ಥಿಗಳಿಗೆ ದುಡ್ಡು ವಾಪಸ್ ನೀಡಲಾಗುತ್ತೆ ಅಂತ ಇಲಾಖೆ ಸ್ಪಷ್ಟಪಡಿಸಿದೆ. ಬೆಂಗಳೂರು 1 ಸೇರಿದಂತೆ ಎಲ್ಲಾ ಸೇವಾ ಕೇಂದ್ರಗಳಲ್ಲಿ ಉಚಿತ ಪಾಸ್ ವಿತರಣೆ ಆರಂಭ ಆಗಿದೆ. ಇನ್ನು ಫ್ರೀ ಬಸ್ ಪಾಸ್ ಸೇರಿದಂತೆ ಕಾರ್ಡ್ ಮುದ್ರಣ ಮತ್ತು ಹಂಚಿಕೆಗೆ 3 ರಿಂದ 4 ದಿನ ಕಾಲಾವಕಾಶ ಬೇಕಾಗಲಿದೆ ಅಂತ ಸಾರಿಗೆ ಇಲಾಖೆ ತಿಳಿಸಿದೆ. ಬಾಗಲಕೋಟೆ ಜಿಲ್ಲೆಯ ಹುನಗುಂದ ಪಟ್ಟಣದಲ್ಲಿ ಮಳೆ ಬಂತಂದ್ರೆ ಸಾಕು, ಸರ್ಕಾರಿ ಕೇಂದ್ರ ಮತ್ತು ಸಮಾಜ ಕೇಂದ್ರ ಶಾಲೆಯ ಆವರಣದಲ್ಲಿ ನೀರು ತುಂಬಿಕೊಂಡು ಬಿಡುತ್ತೆ. ಶಾಲೆಯ ಗೇಟ್ ಬಳಿ ಚರಂಡಿ ಕಾಂಕ್ರೀಟ್ ಕುಸಿದು ಬಿದ್ದು ವಿದ್ಯಾರ್ಥಿಗಳ ಪ್ರಾರ್ಥನೆಗೆ ಜಾಗ ಇಲ್ಲದಂತಾಗ್ಬಿಟ್ಟಿದೆ. ನೀರಲ್ಲೇ ವಿದ್ಯಾರ್ಥಿಗಳು ಕೊಠಡಿಗೆ ಹಾದು ಹೋಗುವಂತ ಸ್ಥಿತಿ ಎದುರಾಗಿದೆ. ಹುನಗುಂದ ಪುರಸಭೆ ಕಚೇರಿ ಎದುರೇ ಸರ್ಕಾರಿ ಶಾಲೆ ಇದ್ದು ಗೇಟ್ ಒಳಗೆ ಬರುವಾಗ ಸ್ವಲ್ಪ ಯಾಮಾರಿದ್ರು ವಿದ್ಯಾರ್ಥಿಗಳಿಗೆ ಅಪಾಯ ಕಟ್ಟಿಟ್ಟ ಬುತ್ತಿ. ವಿದ್ಯಾರ್ಥಿಗಳ ಪೋಷಕರು ಸಹ ಆತಂಕದಲ್ಲಿದ್ದಾರೆ. ಇನ್ನು ಸರ್ಕಾರಿ ಶಾಲೆಯ ದುಸ್ಥಿತಿ ಬಗ್ಗೆ ಇಲಾಖೆ ಅಧಿಕಾರಿಗಳಿಗೆ ಶಿಕ್ಷಕರು ಎಷ್ಟೇ ಪತ್ರ ಬರೆದ್ರೂ ಪ್ರಯೋಜನ ಆಗ್ತಿಲ್ಲ. ಬೆಳಗಾವಿಯ ಖಾನಾಪುರ ತಾಲೂಕಿನ ಹುಳಂದ ಸಮೀಪದಲ್ಲಿ ರೈತನ ಮೇಲೆ ಕರಡಿ ಎರಗಿದ್ದು ರೈತನ ಸ್ಥಿತಿ ಗಂಭೀರವಾಗಿದೆ. 24 ವರ್ಷದ ಮಹೇಶ ಗಾವಡೆ ಗಂಭೀರ ಗಾಯಗೊಂಡ ಯುವಕ. ಕರಡಿಯಿಂದ ತಪ್ಪಿಸಿಕೊಳ್ಳೋದಕ್ಕೆ ಮರ ಏರಿದ್ರೂ ಕೂಡ ಕರಡಿ ದಾಳಿ ಮಾಡಿದೆ. ಸದ್ಯ ಮಹೇಶನಿಗೆ ಬೆಳಗಾವಿ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗ್ತಿದೆ. ದನ ಮೇಯಿಸೋದಕ್ಕೆ ಜಮೀನಿಗೆ ಹೋದ ವೇಳೆ ಘಟನೆ ನಡೆದಿದೆ. ಆಸ್ಪತ್ರೆಗೆ ಅರಣ್ಯ ಇಲಾಖೆಯ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಉತ್ತರ ಕನ್ನಡದ ದಾಂಡೇಲಿ ತಾಲೂಕಿನ ಅಂಬಿಕಾನಗರ ಬೊಮ್ಮನಹಳ್ಳಿ ರಸ್ತೆಯಲ್ಲಿ ಕರಡಿ ಪ್ರತ್ಯಕ್ಷವಾಗಿದೆ. ಭಾಗವತಿ ದಾಂಡೇಲಿ ಮಾರ್ಗದಲ್ಲಿ ವಾಹನ ಸವಾರರು ಕರಡಿ ನೋಡಿ ಅಚ್ಚರಿಗೊಂಡಿದ್ದಾರೆ. ಕೆಲಕಾಲ ರಸ್ತೆ ಮೇಲೆ ಸಂಚರಿಸಿ ಕರಡಿ ಕಾಡಿನತ್ತ ಮರಳಿದೆ. ಕರಡಿ ಪ್ರತ್ಯಕ್ಷವಾದ ದೃಶ್ಯ ಸ್ಥಳೀಯರ ಮೊಬೈಲ್ನಲ್ಲಿ ಸೆರೆಯಾಗಿದೆ.
ಮಂಡ್ಯ ಭಾಗದಲ್ಲಿ ನೀರಿಲ್ಲ, ಆದರೆ ಬಾಗಲಕೋಟೆಯಲ್ಲಿ ಮುಂಗಾರು ಅಬ್ಬರಕ್ಕೆ ಜಮೀನುಗಳು ಕೆರೆಗಳಂತಾಗಿವೆ. ಜಮೀನುಗಳಲ್ಲಿ ನೀರು ನಿಂತು ಬೆಳೆಯೆಲ್ಲ ಹಾಳಾಗ್ಬಿಟ್ಟಿವೆ. ಮಳೆಯ ಅಬ್ಬರಕ್ಕೆ ಜಿಲ್ಲೆಯಲ್ಲಿ ಜಸ್ಟ್ 9 ದಿನದಲ್ಲಿ 42 ಮನೆಗಳು ಕುಸಿತಗೊಂಡಿವೆ. ನಿರಂತರ ಮಳೆಗೆ ಬಿತ್ತನೆ ಮಾಡಲಾಗದೆ ರೈತರು ಕಂಗಾಲಾಗಿದ್ದಾರೆ. ಈಗಾಗಲೇ ಬಿತ್ತನೆ ಮಾಡಿದ ರೈತರಿಗೆ ಬೀಜ ಗೊಬ್ಬರ ನಷ್ಟವಾಗಿದ್ದು ರೈತರ ಸ್ಥಿತಿ ಹೇಳತೀರದ್ದಾಗಿದೆ. ಬೆಂಗಳೂರಿನ ನೆಲಗದರನಹಳ್ಳಿಯಲ್ಲಿ ಮಧ್ಯದ ಅಮಲಿನಲ್ಲಿ ಚಾಲಕ ಲಾರಿ ಪಲ್ಟಿ ಮಾಡಿ ಭಾರೀ ಅನಾಹುತವೇ ತಪ್ಪಿದೆ. ಸಿಮೆಂಟ್ ಪೈಪ್ ಹೊತ್ತು ಸಾಗುತ್ತಿದ್ದ ಲಾರಿ ರಸ್ತೆಯಲ್ಲೇ ಉರುಳಿ ಬಿದ್ದಿದೆ. ಲಾರಿ ಪಲ್ಟಿಯಾದ ರಭಸಕ್ಕೆ ರಸ್ತೆ ಬದಿಯ ವಿದ್ಯುತ್ ಕಂಬ ಮುರಿದು ಬಿದ್ದಿದೆ. ಅದೃಷ್ಟವಶಾತ್ ಘಟನೆಯಲ್ಲಿ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ಚಾಲಕ ಮತ್ತು ಕ್ಲೀನರ್ಗೆ ಸಣ್ಣ ಪುಟ್ಟ ಗಾಯಗಳಾಗಿವೆ. ಚಾಲಕ ಮದ್ಯ ಸೇವಿಸಿ ವಾಹನ ಚಲಾಯಿಸಿದ್ದು ದೃಢಪಟ್ಟಿದ್ದು. ಆತನ ವಿರುದ್ಧ ಡ್ರಂಕ್ ಅಂಡ್ ಡ್ರೈವ್ ಪ್ರಕರಣ ದಾಖಲಿಸಲಾಗಿದೆ. ಪೀಣ್ಯ ಸಂಚಾರ ಪೊಲೀಸರು ಸ್ಥಳಕ್ಕೆ ಧಾವಿಸಿ ವಾಹನವನ್ನು ವಶಕ್ಕೆ ಪಡೆದು ತೆರವು ಕಾರ್ಯ ನಡೆಸಿದ್ದಾರೆ.